ಗ್ರೇಟರ್ ಬೆಂಗಳೂರು ನಿವಾಸಿಗಳಿಗೆ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದೆ. ಬಿ ಖಾತಾ ಇಟ್ಕೊಂಡು ಪರದಾಡ್ತಾ ಇರುವಂತಹ ಜಮೀನು ಮಾಲೀಕರು ಇನ್ನು ಮುಂದೆ ತಮ್ಮ ಖಾತೆಯನ್ನ ಎ ಖಾತೆಗೆ ವರ್ಗಾವಣೆ ಮಾಡ್ಕೋಬಹುದು. ಹಾಗಾದ್ರೆ ಈ ಕನ್ವರ್ಷನ್ಗೆ ಏನೆಲ್ಲ ಮಾಡಬೇಕು ಇಲ್ಲಿದೆ ನೋಡಿ ಒಂದು ಡೀಟೇಲ್ ರಿಪೋರ್ಟ್. ದೀಪಾವಳಿಗೂ ಮುನ್ನ ಬೆಂಗಳೂರಿಗರಿಗೆ ಸಿಕ್ತು ಭರ್ಜರಿ ಗಿಫ್ಟ್. ಬಿ ಖಾತಾ ಜಮೀನನ್ನ ಎ ಖಾತಾಗೆ ಪರಿವರ್ತಿಸಲು ಬಿಗ್ ಚಾನ್ಸ್. ಬಿಬಿಎಂಪಿ ರದ್ದು ಮಾಡಿ ಗ್ರೇಟರ್ ಬೆಂಗಳೂರು ಮಾಡಿರುವ ರಾಜ್ಯ ಸರ್ಕಾರ ಬೆಂಗಳೂರಿನ ನಿವಾಸಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಅದರಲ್ಲೂ ಸಿಲಿಕಾನ್ ಸಿಟಿಯಲ್ಲಿ ಸ್ವಂತ ಆಸ್ತಿ ಹೊಂದಿರುವ ಮಾಲೀಕರಿಗೆ ಕಾಂಗ್ರೆಸ್ ಸರ್ಕಾರ ದೀಪಾವಳಿ ಗಿಫ್ಟ್ ಕೊಟ್ಟಿದೆ. ಬಿ ಖಾತಾ ಆಸ್ತಿಯನ್ನ ಎ ಖಾತಾಗೆ ಪರಿವರ್ತಿಸಲು ಅವಕಾಶ ನೀಡಿದ್ದು ಆನ್ಲೈನ್ ಪೋರ್ಟಲ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಸರಿಸುಮಾರು 25 ಲಕ್ಷಕ್ಕೂ ಹೆಚ್ಚು ಆಸ್ತಿ ಖಾತಾಗಳಿವೆ. ಈ ಪೈಕಿ 7.5 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ಇದೆ. ಬಿ ಖಾತಾ ಆಸ್ತಿ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳು ಅಷ್ಟಿಷ್ಟಲ್ಲ. ಮುಖ್ಯವಾಗಿ ಬ್ಯಾಂಕ್ಗಳಲ್ಲಿ ಸಾಲ ಸಿಗಲ್ಲ, ಬಿ ಖಾತಾ ಸೈಟ್ ಮಾಲೀಕರಿಗೆ ಕಟ್ಟಡ ಯೋಜನೆ ಅನುಮೋದನೆ ಸಿಗಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನ ನಿವಾರಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನವೆಂಬರ್ 1ರಿಂದ ಫೆಬ್ರವರಿ ಮೊದಲ ವಾರದವರೆಗೆ ಅಂದ್ರೆ 100 ದಿನಗಳ ಅಭಿಯಾನ ಆರಂಭಿಸಿದೆ. ಬಿ ಖಾತೆದಾರರು ತಮ್ಮ ಆಸ್ತಿಗಳಿಗೆ ಎ ಖಾತೆ ಪಡೆಯಲು ದಾರಿ ಸುಗಮ ಮಾಡಿದೆ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನ ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನ 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಲು ಏನ್ ಮಾಡಬೇಕು? ಖಾತೆ ಬದಲಾವಣೆಯಿಂದ ಆಗುವ ಲಾಭ ಏನು? ಅದನ್ನ ತೋರಿಸ್ತೀವಿ ನೋಡಿ. 2000 ಚದರ ಮೀಟರ್ ವರೆಗಿನ ನಿವೇಶನ ಮಾಲೀಕರು ಮೊದಲಿಗೆ ಅರ್ಜಿ ಸಲ್ಲಿಸಬೇಕು. ನಿಮ್ಮ ಮೊಬೈಲ್ ನಂಬರ್, ಒಟಿಪಿ ಬಳಸಿ https://bbmp.karnataka.gov.in/BTO ಎ ಖಾತಾ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಬಳಿಕ ತಮ್ಮ ಬಿ ಖಾತೆಯ ಇಪಿಐಡಿ ಸಂಖ್ಯೆಯನ್ನು ನಮೂದಿಸಿ ಆಧಾರ್ ಸಂಖ್ಯೆ ದೃಢೀಕರಿಸಬೇಕು. ತಮ್ಮ ನಿವೇಶನ ಇರುವ ಸ್ಥಳವನ್ನ ನಿವೇಶನ ಮುಂಭಾಗದ ರಸ್ತೆಯ ಮೂಲಕ ದೃಢೀಕರಿಸಬೇಕು. ಆ ಬಳಿಕ ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತಾರೆ. ಇದಾದ ಬಳಿಕ ತಮ್ಮ ಆಸ್ತಿಯ ಮಾರುಕಟ್ಟೆ ಮೌಲ್ಯದ 5% ಮೊತ್ತವನ್ನ ಸರ್ಕಾರಕ್ಕೆ ಪಾವತಿಸಬೇಕು. ಅಂದ್ರೆ 1 ಕೋಟಿ ಮೌಲ್ಯದ ಆಸ್ತಿಗೆ 5% ಅಂದ್ರೆ 5 ಲಕ್ಷ ಶುಲ್ಕ ಪಾವತಿಸಬೇಕು. ಆ ಬಳಿಕ ಸ್ವಯಂಕೃತ ಏಕನಿವೇಶನ ಅನುಮೋದನೆಯಾಗಿ ಸರ್ಕಾರದಿಂದ ಎ ಖಾತಾ ವಿತರಣೆ ಆಗಲಿದೆ. ಭೂ ಗ್ಯಾರಂಟಿ ನಮ್ಮ 6ನೇ ಗ್ಯಾರಂಟಿ ಎಂದ ಡಿಕೆ ಶಿವಕುಮಾರ್. ಇನ್ನು ನೂತನ ವೆಬ್ಸೈಟ್ಗೆ ಚಾಲನೆ ನೀಡಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಭೂ ಗ್ಯಾರಂಟಿ ನಮ್ಮ 6ನೇ ಗ್ಯಾರಂಟಿ, ಅನಧಿಕೃತ ಆಸ್ತಿಗೂ ಕಾನೂನು ಮಾನ್ಯತೆ ಸಿಗಲಿದೆ ಅಂದ್ರು. 5% ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಜಾಗದಲ್ಲಿ ಅದನ್ನ ಅವರು ಫೀಸ್ ಆಗಿ ಕಟ್ಟಬೇಕಾಗ್ತದೆ. ಇದನ್ನೆಲ್ಲ ಪರಿವರ್ತನೆ ಮಾಡಲಿಕ್ಕೆ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಮುಂದಕ್ಕೆ ಇದನ್ನು ಕಟ್ಕೊಂಡ ತಕ್ಷಣ ನಾವೆಲ್ಲರಿಗೂ ಕೂಡ ಕರೆಂಟು, ನೀರು, ಬೇಸಿಕ್ ಫೆಸಿಲಿಟೀಸು, ಡ್ರೈನೇಜ್ಗಳು, ರಸ್ತೆಗಳು ಎಲ್ಲದಕ್ಕೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಏನೇ ಹೇಳಿ, ಸರ್ಕಾರದ ಈ ಮಹತ್ವದ ನಿರ್ಧಾರ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಬಹುದೊಡ್ಡ ಸಮಾಧಾನ ನೀಡಿರೋದಂತೂ ಸತ್ಯ. ಹರೀಶ್, ಟಿವಿ9 ಬೆಂಗಳೂರು.